ಆಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ. ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಹೋಗೋಣ ಕಣ. ಬಿಟ್ಲ ಊರು ಕೇರಿ ಬೆಟ್ಟ ಗುಡ್ಡ ಎಲ್ಲ ಕಡೆ ಹುಡುಕ್ಬಿಟ್ಟು ಎಲ್ಲ ಹುಡುಗಿ ಸುಳಿವೇ ಇಲ್ವಲ್ಲ. ಒಂದು ಬ್ರೀಫ್ ಕೇಸನ್ನ ಹುಡುಗಿ ಕೆಲ್ ತಲುಪ್ಸಕ್ ಆಗ್ತಿಲ್ವಲ್ಲ. ಮನೇಲೆಲ್ಲ ಗಾಬರಿ ಆಗಿರ್ತಾರೆ. ಬಾ ಮನೆಗೆ ಹೋಗಿ ಸೇರ್ಕೊಂಬೋಣ. ಗಣಪತಿ ಯಾಕೋ ಹೊಡೆದೆ? ವಿಟ್ಲ, ನೀನ್ ನನ್ನ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡಿಲ್ಲ. ಒಂದು ಸಲ ನಾನ್ ಕಮಿಟ್ ಆದ್ರೆ ನನ್ನ ಮಾತನ್ನ ನಾನೇ ಕೇಳೋದಿಲ್ಲ. ನಾವು ಹಿಡಿದ ಕೆಲಸ ಮುಗಿಸ್ಲೇಬೇಕು. ಓ ನನ್ನ ಬ್ರೀಫ್ ಕೇಸು, ಬೇಗ ನನ್ನ ಹುಡುಗಿನ ತೋರ್ಸು, ಆದಷ್ಟು ಬೇಗ ನಮ್ಮನ್ನ ಸೇರ್ಸು. ಲೋಪದ್ದು ಲೂಸಾಗಿ ಮಾತಾಡ್ಬೇಡ ಕಣೋ. ಬಿಸಿಲು ಜಾಸ್ತಿ ಆಗಿ ಸುಸ್ತು ಜಾಸ್ತಿ ಆಗ್ತಿದೆ. ಬ್ರೆಡ್ ಒಬ್ಬನ್ನ ಕಟ್ಟಿಸ್ಕೊಂಡು ರೂಮ್ಗೆ ಹೋಗೋಣ ನಡಿ. ಲೋಪದ್ದು ಅಡ್ರೆಸ್ ಗೊತ್ತಿದ್ರೇ ಹುಡ್ಕೋದು ಕಷ್ಟ, ಅಂಥದ್ರಲ್ಲಿ ಅಡ್ರೆಸ್ ಇಲ್ಲ ಅಂದ್ರೆ ಹೇಗೆ ಹುಡ್ಕೋದು? ಲೇ ವಿಟ್ಲ, ಆ ಬಣ್ಣಿನ ನೋಡ್ದಾಗಿಂದ ನನಗೆ ಅವಳ ಮೇಲೆ ಲವ್ ಆಗಿಬಿಟ್ಟಿದೆ ಕಣೋ. ನಾನು ಅವಳನ್ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನೋ. ಚೆನ್ನಾಯ್ತು. ಇದು ತಿರುಪತಿನಲ್ಲಿ ಗುಂಡೋಡಿಸ್ಕೊಂಡಿರೋ ಸೋದರ ಮಾವನ್ ಹುಡ್ಕದಂಗೆ ಆಯ್ತು. ಏನಂಗಂದ್ರೆ ಒಬ್ಬ ನಿನ್ ಹಾಗೆ ತನ್ನ ಸಂಬಂಧಿನ ಹುಡುಕ್ಬೇಕು ಅಂತ ತಿರುಪತಿಗೆ ಹೋದಂತೆ. ಸರ್, ನಮ್ಮ ಮಾವ ಗುಂಡು ಹೊಡೆಸ್ಕೊಂಡಿದ್ದಾರೆ, ಅವ್ರನ್ನ ಹುಡುಕ್ತಾ ಇದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದ್ನಂತೆ. ತಿರುಪತಿಲೆಲ್ಲ ಗುಂಡು ಹೊಡೆಸ್ಕೊಂಡಿರೋರೆ. ಆದ್ರೆ ನಾನು ನನ್ನ ಭರಣಿನ ಹುಡುಕ್ತೀನಿ. ನಿನ್ ಹುಡುಗಿ ಯೋಚನೆ ನಿನಗಾದ್ರೆ, ನನಗೆ ಪಲ್ಲು ಯೋಚನೆ. ಅವಳು ಬರ್ತಡೇ ಹತ್ರ ಬರ್ತಾ ಇದೆ, ಏನಾದ್ರೂ ಒಂದು ಗಿಫ್ಟ್ ಕೊಡ್ಬೇಕಣಪ್ಪ ನಾನು. ಅದಕ್ಕೆ ನಾನೇನೋ ಮಾಡ್ಲಿ? ಎಲ್ಲ ಆಗಿದ್ದು ಈ ಬ್ರೀಫ್ ಕೇಸಿಂದಾನೆ ಕೊಡ. ಆದ್ರೆ ಈ ಬ್ರೀಫ್ ಕೇಸ್ ತಲುಪಿದ ತಕ್ಷಣ ನಮ್ ಕಷ್ಟ ಎಲ್ಲ ಕೊನೆ ಆಗುತ್ತಲ್ಲ. ಆ ಹುಡುಗಿ ಸಿಗ್ಲಿಲ್ಲ ಅಂದ್ರೆ ಈ ಬ್ರೀಫ್ ಕೇಸನ್ನ ಇಟ್ಕೊಂಡು ನೀನ್ ಪೂಜೆನ ಮಾಡ್ತೀಯಾ? ಮೊದ್ಲು ಈ ಬ್ರೀಫ್ ಕೇಸ್ನ ಬಿಸಾಕ್ಬಿಡ್ತೀನಿ. ಲೋಪದ್ದು ಒಂದ್ ನಿಮಿಷ ಬಾ. ನಮ್ಮ ಹತ್ರ ಕಳ್ಳೆಕಾಯಿ ತಿನ್ನಕ್ ದುಡ್ಡಿರ್ಲಿಲ್ಲ, ಈಗ ಲಕ್ಷಾಂತರ ರೂಪಾಯಿ ಸಿಕ್ಬಿಟ್ಟಿದ್ಯಲ್ಲೋ. ಯಾವ್ದೋ ಫೈಲ್ ಇದೆ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅನ್ಸುತ್ತೆ. ನಾವಿಬ್ರು ಜಗಳ ಆಡಿದ್ದೆ ಒಳ್ಳೇದಾಯ್ತು. ಚೆನ್ನಾಗಿ ಕರ್ಸ್ಕೊಂಡು ಮಜಾ ಮಾಡ್ಬೋಣ. ಜೀವ ಒಂದು ಕಟ್ಟಿದ್ರೆ ಎಂತ ಹುಡುಗಿನ ಬೇಕಾದ್ರೆ ಹುಡುಕ್ಬೋದು. ಸರ್, ಒಂದ್ ದಿವಸ ಆಯ್ತಂತೆ ರೂಮ್ ಖಾಲಿ ಮಾಡ್ಬೇಕಂತೆ. ಯಾವನಿಗ ರೂಮ್ ಖಾಲಿ ಮಾಡ್ಬೇಕು ಅಂತ ಹೇಳ್ತೀಯಾ? ನಾವೇನ್ ಚಿಲ್ಡ್ರನ್ ಜನಗಳು ಅನ್ಕೊಂಡಿದ್ದೇನ? ನಮ್ಮ ಪೊದ್ದು ನೀನು ಬಿಗ್ನೆಸ್ ಅನ್ಕೊಂಡಿದ್ಯಾ? ನಮ್ಮ ವಿಟ್ಲನ್ನೇನು ಬೆಗ್ಗರ್ ಅನ್ಕೊಂಡಿದ್ಯಾ? ಹೋಗ ನಿಮ್ ಮ್ಯಾನೇಜರ್ ಕರ್ಕೊಂಡು ಹೋಗ. ಏನ್ ಮಕ್ಕಳ ಹೋಗ್ತಿದ್ಯಾ? ಹೋಗು. ಎಂತದ್ರಿ ನೀವು ಗಲಾಟೆ? ಚಪ್ಪಲ ಮೇಲೆ ಕೈ ಮಾಡ್ತೀರಿ? ನಾನು ಕಾಲು ಮಾಡಿದ್ದೆ, ಬಟ್ ನಿಮಗೆ ತಪ್ಪಿಸ್ಕೊಂಡ್ಬಿಟ್ಟ. ಮತ್ತೇನೇನ್ರಿ, ನಮಗೆ ರೂಮ್ ಖಾಲಿ ಮಾಡುವಂತನಲ್ಲ, ಇವನಿಗಿನ್ನೆಷ್ಟು ಇರಬೇಡ. ನೋಡ್ರಿ, ನೀವು ಕೊಟ್ಟಿರೋದು 800 ರೂಪಾಯಿ ಅಡ್ವಾನ್ಸ್. ಅದು ಇವತ್ತಿಗೆ ಮುಗೀತು. ಇನ್ನೂ ಇರಬೇಕು ಅಂತಾದ್ರೆ ಅಡ್ವಾನ್ಸ್ ಮತ್ತೆ ಕೊಡಬೇಕು. ಎಷ್ಟು ಕಚ್ಚಡವಾಗಿದೆ ರೀ ಈ ರೂಮು. ನೆಟ್ಟಿಗೆ AC ಇಲ್ಲ, ಫ್ಯಾನ್ ಸರಿಗಿಲ್ಲ, ಬೆಡ್ ಚೆನ್ನಾಗಿಲ್ಲ. ರೂಮ್ ಅಂದ್ರೆ ಹೆಂಗಿರ್ಬೇಕಂತ ಗೊತ್ತೇನ್ರಿ ನಿಮಗೆ? ಅಂತ ರೂಮ್ ಉಂಟು. 3000 ರೂಪಾಯಿ ಕೊಡಿ, ಒಳ್ಳೆ ರೂಮೇ ಕೊಡ್ತೇವೆ. ಲಬ್ಬದ್ದು ಅವನೇನೋ 3000 ರೂಪಾಯಿ ಹೇಳ್ತೇನೆ. 5000 ರೂಪಾಯಿ ರೂಮ್ ಇದೆ ಕೇಳ. ರೇ, ನಿಮ್ಮಲ್ಲಿ 5000 ರೂಪಾಯಿ ರೂಮ್ ಇದೆಯೇನ್ರಿ? 5000 ರೂಪಾಯಿ ರೂಮಾ? ಹೌದು, 5-10 ರೂಪಾಯಿ ರೂಮೇ ನನಗೆ ಬೇಕು. ಮತ್ತೆ ಮೊದಲಿನ ದಿನ ಬಂದಾಗ ನೀವು ಆ ತರ ಹೇಳಿದ್ರಲ್ಲ. ನಿಮ್ಮ ಯೋಗ್ಯತೆನ ಪರೀಕ್ಷೆ ಮಾಡೋದಕ್ಕೆ ನಾವು ಹಾಗೆ ಹೇಳಿದ್ದು. ನಮ್ಮನ್ನ ಯಾರು ಅನ್ಕೊಂಡಿದ್ದೀರಾ? ನಾವು ಗಂಡುಗಲಿ ವಂಶದವರು. ನಮ್ಮನೇಲಿರೋ ಕತ್ತಿ, ಗುರಾಣಿ, ಚಾಕು ಎಲ್ಲ ಚಿನ್ನದ್ದು. ಇಲ್ಲಿಗೆ ಒಂದು ಕಾರ್ ತಗೋಬೇಕು ಅಂತ ಬಂದಿದ್ದೀವಿ. 1-2 kg ಚಿನ್ನ, 20 kg ಬೆಳ್ಳಿ, 20,000 ಹರಳಿಂದ ಆ ಕಾರನ್ನ ತಯಾರಿಸ್ತಾರೆ. ಹಾಗಾಗಿ ಅದನ್ನ ಆರ್ಡರ್ ಮಾಡೋದಕ್ಕೆ ಅಂತ ನಾವಿಲ್ಲಿಗೂ ಬಂದಿರೋದು. ನಾವುಗಳು ಸಾಕಾರ ತರ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ರೆ ಜನ ನಮ್ನ ಯಾವ ಮಾರ್ಚ್ಬಿಡ್ತಾರೆ ಅಂತ ನಾನು ಡ್ರೈವರ್ ಡ್ರೆಸ್ ಅಲ್ಲಿ ಇದ್ದೀನಿ, ಇವನು ಕೂಲಿ ಡ್ರೆಸ್ ಅಲ್ಲಿ ಇದ್ದಾನೆ. ಏನಿವಾಗ ಸರ್, ತಾವು ಇಂಥ ದೊಡ್ಡ ಜನ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಈಗ ಗೊತ್ತಾಯ್ತಲ್ಲ, ನಮ್ನ ದೊಡ್ಡ AC ರೂಮ್ಗೆ ಶಿಫ್ಟ್ ಮಾಡಿ. ಒಂದು ನಿಮಿಷ ತಿಳಿಸಿ. ಇದರಲ್ಲಿ 20,000 ರೂಪಾಯಿ ಇದೆ. ಅಕಸ್ಮಾತ್ ನಾವು ರೂಮ್ನ ಮುಂಚೆನೆ ಖಾಲಿ ಮಾಡಿದ್ರೆ ಮಿಕ್ಕಿರೋ ದುಡ್ಡನ್ನ ನಮ್ಗೇನು ಕೊಡಕ್ ಹೋಗ್ಬಿಡಿ. ಯು ಕೀಪ್ ದ ಚೇಂಜ್. ಬರಲಿ, ಅವಾಗಲೇ ನಿಂಗೆ ಹೊಡೆದ್ನಲ್ಲ, ಅದಕ್ಕೆ 1000 ರೂಪಾಯಿ ಟಿಪ್ಸು. ಮಜಾ ಮಾಡಿ. ಬಿಟ್ಲಾ, ಅವ್ನು ಈ ಕಡೆ ಕಳ್ಸೋ. ಅಲ್ಲೇ ಕಟ್ತೇನೆ ಬಾರ. ಇಲ್ಲೊಂದು ಸ್ವಲ್ಪ ನೆವೆ ಆಗ್ತಿದೆ ಕೆರಿ.
ಬಿಟ್ಲ ನನ್ನ ಕಡೆ 1,000 ರೂಪಾಯಿ ಕೊಟ್ಟು ಕಳ್ಸ. ಹೋಗತ್ತೆ. ಅಲ್ಲ ಈ ದಂಡ ಪಿಂಡಗಳಿಗೆ ಟ್ಯಾಕ್ಸಿ ಕೊಡ್ಸಿದ ತಪ್ಪಿಗೆ ಇವರಿಬ್ರು ಹುಡ್ಕೊಂಡು ನಾನು ಉಡುಪಿಗೆ ಬರಂಗ ಆಗೋಯ್ತು. ಹಬಿ ಅವ್ರಿಬ್ರು ಫೋಟೋ ತೋರಿಸಿ ಯಾರನ್ನಾರು ಕೇಳಿ. ಏನ್ ಇವ್ರಿಬ್ರು ಇಂಟರ್ನ್ಯಾಷನಲ್ ಡಾನ್ಗಳು ಇಲ್ಲ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ಗಳು ತೋರಿಸಿದ ತಕ್ಷಣ ಹೇಳ್ಬಿಡ್ತಾರೆ. ಅಣ್ಣಯ್ಯ ಪೊಲೀಸ್ನವ್ರನ್ನಾದ್ರೂ ಕೇಳಪ್ಪ. ಆತರ ಎಲ್ಲಾದ್ರೂ ಮಾಡ್ಬಿಟ್ಟಿಯಾ? ಪೊಲೀಸ್ನವ್ರ ಹತ್ರ ಹೋಗ್ಬಿಟ್ರು ಸಾಕು. ಯಾರು ತಪ್ಪಿಸ್ಕೊಂಡ್ರು ಯಾವಾಗ ತಪ್ಪಿಸ್ಕೊಂಡ್ರು ಅಂತ ಇಲ್ಲದ್ದೆಲ್ಲ ಕಾರಣ ಕೇಳಿ ಅವ್ರಿಬ್ರು ಸಿಕ್ಕವರೆಗೂ ನಮ್ಮೆಲ್ಲರೂ ಒಳಗಡೆ ತುಂಬಿಡ್ತಾರೆ. ಏನು ಯಜಮಾನ್ರೆ ತುಂಬಾ ದಾಹ ಆಗ್ತಿದೆ, ಐಸ್ ಕ್ರೀಮ್ ಕೊಡ್ಸಿ. ಇರೋದೇ ಸ್ವಲ್ಪ ಫುಡ್, ನಿಮಗೆ ಐಸ್ ಕ್ರೀಮು ಚಾಕ್ಲೇಟ್ ಕೊಡ್ಸ್ಕೊಂಡು ತಿನ್ಸ್ಕೊಂಡು ಕೂತು ಬಿಡ್ತೀವಿ. ನೀವು ಉಡುಪಿಗೆ ಬಂದ್ರಾ? ಶಿವನೇ ಯಾಕ್ರಿ ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ನಮಗೆ ನಮ್ ಬ್ರೀಫ್ ಕೇಸ್ ಬೇಕು. ಎಲ್ಲಿದೆ ಅದು? ನಿಮಗೆ ಬೇಕಾಗಿರೋ ಬ್ರೀಫ್ ಕೇಸು ನಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ಇರೋ ಬ್ರೀಫ್ ಕೇಸು ನಿಮಗೆ ಬೇಕಾಗಿಲ್ಲ. ಏನ್ ಮಾಡೋದು? ಅಲ್ಲ ಎಕ್ಸ್ಕ್ಯೂಸ್ ಮಿ, ಇಷ್ಟಕ್ಕೂ ಆ ಬ್ರೀಫ್ ಕೇಸ್ ನೀವ್ ನಮ್ ಕೈಲಿ ಕೊಟ್ರ? ಬೇರೆ ಯಾರಿಗೆಲ್ಲ ಕೊಟ್ಟು ನಮ್ ಕೇಳಿದ್ರೆ ಹೇಗ್ರಿ? ಏನಪ್ಪ ದೇವರ ಸನ್ನಿಧಾನಕ್ಕೆ ಬಂದಿದ್ದೀಯ, ನ್ಯಾಯ ನೀತಿ ಏನು ಬೇಡವಾ? ನೋಡಿ ಆಂಟಿ, ನಮ್ಗೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಚೆನ್ನಾಗ್ ಗೊತ್ತು. ನಮಗ್ ಬೇಕಾಗಿರೋದು ನಮ್ಮ ಬ್ರೀಫ್ ಕೇಸ್ ಅಷ್ಟೇ. ಮಗನೇ ಹಾಳಾಗೋಗ್ಲಿ, ಕೊಟ್ಟು ಕಳಿಸ್ಬಿಡ ಈ ಬ್ರೀಫ್ ಕೇಸ್ನ. ಮಾತ್ರ ಅಷ್ಟೇ ಜಂಗಮ್ಮ, ಆಡ ಮಾತುಗೊಂದು ಅರ್ಥ ಬಿಡ್ಬೇಡ್ರಿ. ಇದನ್ನೇನ್ ಖಾಲಿ ಬ್ರೀಫ್ ಕೇಸ್ ಕೊಂಡ್ಕೊಂಡಿದ್ಯಾ? ಇದರಲ್ಲಿ ದುಡ್ಡಿದೆ ಕಣ್ರಿ. ಯಾಕ್ರಿ ನಮ್ ಬ್ರೀಫ್ ಕೇಸ್ ಕಿತ್ಕೊಂಡಿದ್ದು? ಎನ್ನ ಬಿಟ್ಟು ಸಿಕ್ಕೊಂಬಿಟ್ಟೆ ಅನ್ನು ನೀನ್ ಪಸಂಬ್ರೆ. ಏನಂತ ಹೇಳಿದ್ರ? ನಮ್ ಬ್ರೀಫ್ ಕೇಸ್ ಸಿಗೋವರೆಗೂ ಇದು ನಮ್ಮ ಹತ್ರನೇ ಇರ್ಲಿ ಅಂತ ಹೇಳ್ತಿದ್ದಾರೆ. ಬೇಡಿ ಸರ್ ಬೇಡಿ, ಅದರಲ್ಲಿ ದುಡ್ಡಿದೆ, ಅದು ನಮಗೆ ಬೇಕು, ದಯವಿಟ್ಟು ಕೊಟ್ಟು ಬಿಡಿ. ಕೈತಲ್ ಬತ್ತನ ಬಿಸತ್ ಬೇಡ. ಏನಂತ ಹೇಳಿದ್ರಮ್ಮ? ಜಾಸ್ತಿ ಮಾತಾಡಿದ್ರೆ ಚೂರಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ಮಾಡೋದನ್ನೇನ್ರಿ ಕಿತ್ಕೊಂಡು ಹೋದ ನೋಡ್ರಿ ಅವನು. ಏನು ಯಜಮಾನ್ರೆ, ಐಸ್ ಕ್ರೀಮ್ ಕೊಡ್ಸಲ್ವಾ? ಒಂದು ಲೋಟ ನೀರ್ ತಗೊಂಡ್ ಕುಡಿಯೋಣ ಅಂದ್ರೆ ದುಡ್ಡಿಲ್ಲ, ನಿನ್ಗೆ ಐಸ್ ಕ್ರೀಮ್ ಎಲ್ಲಿಂದ ಕೊಡಿಸ್ಲೇ? ನಿಮ್ಗೆ ಎಷ್ಟು ಜನ ಬೆಸ್ಟ್ ಫ್ರೆಂಡ್ಸ್ ಇದಾರಲ್ಲ, ಅವ್ರಿಗೆ ಫೋನ್ ಮಾಡಿ ನಿಮ್ಮ ಅಕೌಂಟ್ಗೆ ಮನಿನ ಟ್ರಾನ್ಸ್ಫರ್ ಮಾಡಕ್ ಹೇಳಿ. ಸೊ ಸಿಂಪಲ್. ಲೇಡಿ ಮ್ಯಾಕ್ ಪಟ್ಕಂಡ್ರಿ, ನಿಮ್ಮ ತಲೆನಲ್ಲಿ ಅದು ಎಂತೆಂತ ಐಡಿಯಾ ಇಟ್ಟಿದ್ರ? ಬೆಳೆ ನಾನ್ ಕಣಪ್ಪ ಅದೆತ್ತಿದ್ರದು ಅದು ಮನೆ ಮಂದಿನೆಲ್ಲ ಉಡುಪಿ ಕರ್ಕೊಂಬಂದು ಬರಿಗೈ ಆಗ್ಬಿಡ್ತೀನಿ ಕಣ. ದಯವಿಟ್ಟು ನನ್ನ ಅಕೌಂಟ್ಗೆ ಒಂದು 10-20 ಹಾಕ. ಅದು ಮತ್ತೆ ಇದು ಬೆಂಗಳೂರಿಗೆ ಬರ್ತಿದ್ದಾಗೆ ಕೊಟ್ಬಿಡ್ತೀನಿ ಕಣ, ದಯವಿಟ್ಟು ಕೊಡಸ. ಆಯ್ತು ಆಯ್ತು. ನಮ್ಮ ಯಜಮಾನ್ರು ಬಂದು ಕಳೆದೋಗಿರೋ ಖುಷಿಗೆ ನೀವೆಲ್ಲ ಐಸ್ ಕ್ರೀಮ್ ತಿಂತಾ ಇದ್ದೀರಾ? ಅವ್ರನ್ನ ಹುಡ್ಕಕ್ ಬೇಡ್ವಾ? ದೇವ್ರು ಕೊಡ್ತಂಗೆ ಅವ್ರ ಪಾಡಿಗೆ ಅವ್ರಿಬ್ರು ಎಲ್ಲ ನೆಮ್ಮದಿ ಆಗಿರ್ತಾರೆ. ನಿನ್ ಪಾಡಿಗೆ ನೀನು ಐಸ್ ತಿನ್ಬಾ. ಏನು ಯಜಮಾನ್ರೆ, ಐಸ್ ಕ್ರೀಮ್ ತುಂಬಾ ರುಚಿಯಾಗಿದೆ, ರುಚಿಗೆ ಹಾಕ್ತೀರಾ? ನಿಮ್ಮ ಐಸ್ ಕ್ರೀಮ್ ಟೇಸ್ಟ್ ನೋಡ್ಲೇನ್ರಿ? ಅಯ್ಯೋ ಶಿವನೇ, ನೀವು ಕೊಡಲ್ಲ ಅಂತೀರಾ, ಕೊಡೋರ್ಗೂ ಬಿಡಲ್ಲ ಅಂತೀರಾ, ಯಾವ ನ್ಯಾಯ ರೀ? ಏನು ಯಜಮಾನ್ರೆ, ನಿಮ್ಮ ಐಸ್ ಕ್ರೀಮ್ ಕೊಡಿ, ನಾನು ತಿಂತೀನಿ. ಅಮ್ಮ ನೀನಾದ್ರೂ ಬಾ. ಬಿಸಿಲಲ್ಲಿ ನಡೆದು ಕಾಲ್ಗಳು ಪದ ಹೇಳ್ತಾ ಇವೆ. ಯಾರು ಹುಡುಕ್ಬೇಕು ಹುಡ್ಕೋ ಕೆಲಸ? ನಮ್ಮ ಯಜಮಾನ್ರು ಹೋದಾಗ್ಲೇ ನಾನು ಹುಡುಕ್ಲಿಲ್ಲ, ಇನ್ನು ಇವಳು ಗಂಟನ್ನು ಹುಡುಕ್ಕೊಂಡು ಕೂತ್ಕೋತಾಳೆ. ಏನಾದ್ರು ಮಾಡ್ಕೊಂಡು ಹಾಳಾಗೋಗಿ, ನಮ್ಮ ಯಜಮಾನ್ರ ಬದಲು ನಾನು ಹುಡುಕ್ತೀನಿ. ಸರ್, ನಿಮ್ಮನ್ನ ಜನ ಯೂನಿಫಾರ್ಮ್ ಅಲ್ಲಿ ಗುರ್ತು ಹಿಡಿಯಲ್ಲ, ಈ ಮಸ್ತಿ ಡ್ರೆಸ್ ಅಲ್ಲಿ ಗುರ್ತು ಹಿಡಿತಾರ. ಏನಾದ್ರೂ ಹೊಡೆದ್ಬಿಟ್ರೆ ಏನ್ ಮಾಡ್ತೀರಾ ಸರ್? ಈ SI ಭಾಸ್ಕರ್ ನೋಡಿದ್ರೆ ಜನ ಗಡಗಂತ ನಡ್ತಾರೆ ಗೊತ್ತಾ ಸರ್? ಚಳಿಗಾಲದಲ್ಲಿ ಆದ್ರೆ ನಡಗಬೇಕು, ಈ ಸೆಕೆಗಾಲದಲ್ಲಿ ಯಾಕೆ ನಡಗಬೇಕು ಸರ್? ನನ್ನ ಹತ್ರ ಐಡೆಂಟಿ ಕಾರ್ಡ್ ಇದೆಯಾ ಸರ್? ಇವತ್ತು ಕಳ್ರ ಹತ್ರ ಐಡೆಂಟಿ ಕಾರ್ಡ್ ಇದೆ. ಯಾರು ನಿಂತಿದ್ದಾರೆ, ಅವ್ರನ್ನೇ ಕೇಳ್ಬಿಡೋಣ. ಸರ್, ಇವ್ರನ್ನ ನೀವೆಲ್ಲಾದ್ರೂ ನೋಡಿದ್ದೀರಾ? ಇವ್ರು ನಿಮಗೆ ಹೇಗೆ ಗೊತ್ತು? ಸರ್, ಇವರು ನಮ್ಮ ಯಜಮಾನ್ರು, ಇವ್ರ ಫ್ರೆಂಡು. ಇವ್ರಿಬ್ರನ್ನ ನಾವು ಹುಡುಕ್ತಾ ಇದೀವಿ ಸರ್. ನಾವು ಕೂಡ ಇವರನ್ನು ಹುಡುಕ್ತಾ ಇದ್ದೇವೆ. ಏನ್ ಹೇಳ್ತಿದ್ದೀರಾ? ಸಾರ್, ಇಲ್ಲಿ ವಿಚಾರಿಸಿದ್ರೆ ಜನ ಸೇರ್ಬಿಡ್ತಾರೆ, ಮೆಲ್ಲ ಕರ್ಕೊಂಡು ಹೋಗೋಣ ಸಾರ್. ಇನ್ನು ಯಾರ್ಯಾರಿದ್ದಾರೆ ನಿಮ್ ಜೊತೆ? ನನ್ ಜೊತೆ ನಮ್ಮ ಅಣ್ಣಯ್ಯ ಇದ್ದಾನೆ, ಅತ್ತೆ ಇದ್ದಾರೆ, ಚಂಪಾ ಅಮ್ಮ ಎಲ್ಲರೂ ಇದ್ದಾರೆ. ಎಲ್ಲರನ್ನು ಕರ್ಕೊಂಡ್ ಬನ್ನಿ, ಇರೋ ಜಾಗ ನಾನು ತೋರಿಸ್ತೀನಿ. ಅಣ್ಣಯ್ಯ, ಎಲ್ಲರೂ ಬನ್ನಿ. ಏನಮ್ಮ ದೇವ್ರ ಕೊಟ್ಟಂಗೆ? ಅಣ್ಣಯ್ಯ, ಪದ್ದು ಮತ್ತೆ ನಮ್ಮ ಯಜಮಾನ್ರು ಇರೋ ಜಾಗನ ಇವ್ರು ತೋರಿಸ್ತಾರಂತೆ. ನಾನು ನಿನ್ನ ಏನೋ ಅನ್ಕೊಂಡ್ಬಿಟ್ಟಿದ್ದೆ ಕಣೆ, ನೀನು ಇನ್ನೇನೋ. ಅವ್ರು ಎಲ್ಲಿದ್ದಾರೆ ಅಂತ ತೋರ್ಸ್ ನೋಡ್ರಿ ಸರ್.
ಲೇ ದೇವರ ಕೊಟ್ಟ ತಂಗೆ ಈ ನನ್ನ ಮಕ್ಕಳು ನಮ್ಮ ಮಳೆಯಂದ್ರನ್ನ ತೋರಿಸ್ತೀನಿ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬಂದವ್ರೆ ಅಂದಮೇಲೆ ನಮ್ಮ ಮಳೆಯಂದ್ರ ಯಾವುದೋ ಕೊಲೆ ಕೇಸಲ್ಲಿ ಫಿಟ್ ಆಗಿರ್ಬೇಕು. ಏನಾಯ್ತು ಸರ್ ನೀವಿಬ್ರು ಪೊಲೀಸ್ರಾ? ಈ ಇನ್ಸ್ಪೆಕ್ಟರ್ ಭಾಸ್ಕರ್ ಕಣ್ಣಿಟ್ ಮೇಲೆ ಮುಗೀತು. ಒಬ್ಬೊಬ್ರ ಮೂಳೆನು ಎಣಿಸ್ಬಿಡ್ತಾರೆ. ಏನ್ ಸ್ವಾಮಿ ಇದು ಅನ್ಯಾಯ? ಅಡ್ರೆಸ್ ಕೇಳಿದ್ದಕ್ಕೆ ಯಾಕಂದ್ರೆ ಬಂದು ಪೊಲೀಸ್ ಸ್ಟೇಷನ್ ಹಾಕೋದ? ಈ ಇಬ್ರು ವ್ಯಕ್ತಿಗಳು ಖತರ್ನಾಕಗಳು. ರೌಡಿಗಳ ಜೊತೆ ಜಗಳ ಆಡ್ಕೊಂಡು ಬೆಂಗಳೂರಿಂದ ಇಲ್ಲಿ ಬಂದಿದ್ದಾರೆ. ಇವ್ರ ಹತ್ರ ಟ್ಯಾಕ್ಸಿ ಕೂಡ ಇದೆ, ಹೌದಾ? ಹೌದು ಹೌದು ಸರ್, ನಮ್ಮ ಅಣ್ಣ ಏನೋ ಕೊಡಿಸಿದ್ದ. ಇವ್ರು ಸಿಗುವವರೆಗೆ ನಾವು ಏನು ಮಾಡಕ್ಕಾಗಲ್ಲ. ಯಾರ ಮೇಲೆ ಅನುಮಾನ ಬರುತ್ತೋ ಅವ್ರಿಗೆ ಹೊಡೆಯೋದೇ ನಮ್ಮ ಕೆಲಸ. ಸರ್ ಅದು ನಾವು ಕೂಡ ಈ ಇಬ್ಬರನ್ನೇ ಹುಡ್ಕೊಂಡು ಇಲ್ಲಿ ಬಂದಿದ್ದೀವಿ ಸರ್. ನಾವು ಬಂದಿರೋದು ಅವ್ರಿಬ್ರಿಗೂ ರಕ್ಷಣೆ ಕೊಡಬೇಕು ಅಂತ ಬಂದಿದ್ದೀವಿ ಸರ್. ನಾವು ಗಂಟುಗಳೇ ವಂಶದವರು. ನೀವು ಯಾವ ವಂಶದವರಾದ್ರೆ ನಮ್ಗೇನು? ಅಣ್ಣಮ್ಮ ನೀವು ಸ್ವಲ್ಪ ಸುಮ್ಮನೆ ಇದ್ಬಿಡಮ್ಮ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಮ್ದು ಆ ವಂಶ ಈ ವಂಶ ಅಂದ್ರೆ ಅವ್ರು ಬಿಟ್ಟು ಬಿಡ್ತಾರ. ಈ ಪ್ರಶಾಂತ್ ಒಂದು ಕೆಲಸ ಮಾಡಿ, ಇವ್ರುಗಳ ಹೆಸರನ್ನೆಲ್ಲ ಬರ್ಕೊಂಡು ಬಿಟ್ಟು ಕಳಿಸಿ. ಸರ್, ಕೈಗೆ ಸಿಕ್ಕಿದವರನ್ನು ಬಿಡುವುದುಂಟ ಸರ್? ಹಿಡಿಬೇಕು ಬಿಡ್ಬೇಕು, ಹಿಡಿಬೇಕು ಬಿಡ್ಬೇಕು. ಬೆಕ್ಕು ಇಲಿಯನ್ನು ಕೊಲ್ಲೋದಕ್ಕೆ ಮುಂಚೆ ಏನ್ ಮಾಡುತ್ತೆ? ಹಿಡಿತದೆ, ಬಿಡ್ತದೆ. ನಾನು ಕೂಡ ಇವರನ್ನ ಹಾಗೆ ಹಿಡಿತೀನಿ. ತಲೆ ಸರ್ ನಿಮ್ದು. ನೋಡಿ, ಊರ್ ಬಿಟ್ಟು ಹೋಗ್ಬಾರ್ದು. ಫೋನ್ ಮಾಡಿದ ತಕ್ಷಣ ಬರ್ಬೇಕು, ಆಯ್ತಾ? ಆಯ್ತು ಬರ್ತೀವಿ ಸ್ವಾಮಿ. ಎಲ್ಲರಿಗೂ ಸೈನ್ ಮಾಡಿ ಬಿಟ್ಟು ಕಳಿಸಿ. ಆಯ್ತು ಸರ್. ಲೋಪದ್ದು ಇಷ್ಟೊಂದು ಸಂತೋಷ ನನ್ನ ಜೀವನದಲ್ಲಿ ಯಾವತ್ತೂ ಆಗಿರಲಿಲ್ಲ ಕಣೋ. ಜೀವನ ಪರ್ಯಂತ ಗೋಡ ಬಿತ್ತಿದ್ರು ದುಡ್ಡು ಖರ್ಚಾಗೋದಿಲ್ಲ ಕಣೋ. ಲೋಪದ್ದು ಸಾಹುಕಾರರ ಕಷ್ಟ ಏನಂತ ನನ್ಗೆ ಇವತ್ತು ಅರ್ಥ ಆಗ್ತಿದೆ ಕಣ. ಹೌದು, ನೀನ್ ಯಾಕೆ ಅಷ್ಟೊಂದು ದುಡ್ಡನ್ನ ಎರ್ಚಕ್ ಹೋದೆ? ಏನ್ ಎರ್ಚಿದ್ರೇನು ಪರ್ಚಿದ್ರೇನು ದುಡ್ಡೇ ಖಾಲಿ ಆಗ್ತಾ ಇಲ್ವಲ್ಲ. ಯುರೇಕಾ ಯುರೇಕಾ ಯುರೇಕಾ. ಓ ಇವ್ರೇನ ರೇಖಾ? ಇಲ್ಲಿ ಯುರೇಕಾ ಅಂದ್ರೆ ಸಿಕ್ತು ಅಂತ ಅರ್ಥ. ಏನ್ ಸಿಕ್ತು? ಭರಣಿ ಬರ್ತ್ಡೇ ಪಾರ್ಟಿ ಇದೆಯಂತ. ಹೌದು, ನಾನು ಆ ಪಾರ್ಟಿಗೆ ಹೋಗೋಣ ಬರ. ಆ ಪಾರ್ಟಿಗೆ ಬರೀ ಶ್ರೀಮಂತರಿಗೆ ಮತ್ತೆ ರಾಯಲ್ ಫ್ಯಾಮಿಲಿ ಅವ್ರಿಗೆ ಮಾತ್ರ ಎಂಟ್ರಿ ಅಂತ. ಇಲ್ಲ, ನಾವೇನ್ ಕಾಂಜಿ ಪಿಂಜಿಗಳ ನಮ್ದು ರಾಯಲ್ ಫ್ಯಾಮಿಲಿನೇ. ನಮ್ಮ ಅದೃಷ್ಟ ನೋಡು, ದುಡ್ಡು ಸಿಕ್ತು, ಭರಣಿನೂ ಸಿಕ್ತಿದ್ದಾರೆ ನೋಡು. ಆ ಪಾರ್ಟಿಗೆ ಹೋದ್ಮೇಲೆ ನೀನ್ ಅವ್ರನ್ನ ನೋಡ್ತೀಯ, ಅವರು ನಿನ್ನನ್ನ ನೋಡ್ತಾರೆ. ಕಣ್ಣು ಕಣ್ಣು ಕೆರಿಯುತ್ತೆ. ಮೊದಲನೇ ನೋಟಕ್ಕೆ ಪ್ರೀತಿ ಆಗುತ್ತೆ. ಮೊದಲನೇ ನೋಟಕ್ಕೆ ಭರಣಿ ಮೇಲೆ ನನಗೆ ಮನಸ್ಸಾಯ್ತು, ಮನಸ್ಸಾಗಿ ಲವ್ ಆಯ್ತು, ಲವ್ ಆಗಿ ಸುಸ್ತಾಯ್ತು. ಏನು ಯಜಮಾನ್ರೆ, ಆ ಬ್ರೀಫ್ ಕೇಸ್ ಹೋಯ್ತು ಅಂತ ಮತ್ತೆ ಹೊಸ ಬ್ರೀಫ್ ಕೇಸ್ ತಗೊಂಡ್ರಾ? ನಿಮ್ಮೆಲ್ಲರ ಒಡಲುಗಳನ್ನು ತುಂಬಿಸ್ಬೇಕಲ್ವಾ, ಹಂಗಾಗಿ ಇದ್ರಲ್ಲಿ ದುಡ್ಡನ್ನ ತುಂಬಿಸ್ಕೊಂಡು ಬಂದಿದ್ದೀನಿ. ಬಾ, ಈಗ ಈ ಉಡುಪಿನಲ್ಲಿ ಆ ಪದ್ದು ಮೆಟ್ಲನ್ ಎಲ್ಲಿ ಅಂತ ಹುಡುಕ್ತೀರಾ? ಈ ದುಡ್ಡು ಖರ್ಚಾಗೋವರೆಗೂ ಕಷ್ಟಪಟ್ಟು ಹುಡುಕ್ತೀನಿ. ಅಷ್ಟೊಳಗೆ ಅವ್ರು ಸಿಕ್ಲಿಲ್ಲ ಅಂದ್ರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟು ನಮ್ಮ ಪಾಡಿಗೆ ಬೆಂಗಳೂರಿಗೆ ಹೋಗ್ತಾ ಇರೋಣ. ಅಭಿ, ಈ ಉಡುಪಿ ಬಿಸಿಲಿಗೆ ನನ್ನ ಮುಖ ಸಿಕ್ಕಾಪಟ್ಟೆ ಟ್ಯಾನ್ ಆಗ್ತದೆ. 3000 ಕೊಡಿ, ಬ್ಯೂಟಿ ಪಾರ್ಲರ್ಗೆ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಆಡೋ ಮಾತಿಗೊಂದು ಅರ್ಥ ಇದೆ ಅಂದ್ರೆ ಇನ್ನೊಂದ್ ಎರಡು ದಿನ ಕಳ್ತು ಅಂದ್ರೆ ಕಡ್ಲೆಕಾಯಿ ತಿನ್ಬೇಕಂದ್ರೆ ದುಡ್ಡು ಇರಲ್ಲ. ಇನ್ನು 3000 ರೂಪಾಯಿ ಬ್ಯೂಟಿ ಪಾರ್ಲರ್ ಎಲ್ಲಿಂದ ಕೊಡ್ಲಿ? ಕೆಪ್ಪಕ್ಕೆ ಬರ್ರಿ. ಏ ಮಗನೇ, ಹೆತ್ತ ತಾಯಿನ ಈ ಹುಲಿ ಬಿಸಿಲಿನಲ್ಲಿ ಬೀದಿ ಬೀದಿ ಅನಿಸ್ತಾ ಇದೆಯಲ್ಲ, ಇದು ಧರ್ಮನೇನೋ? ಸಾರಿ, ಅವನ ಪಾಡಿಗೆ ಅವನು ಹಳ್ಳಿನಲ್ಲಿ ಕುರಿ ಕಾಯ್ಕೊಂಡು ಬಿದ್ದಿದ್ದ. ನಿನಗೆ ಅದನ್ನ ಮಾಡಿಸ್ತೀನಿ, ಇದನ್ನ ಮಾಡಿಸ್ತೀನಿ, ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಡು ಬಂದ್ರೆ ಇಷ್ಟೆಲ್ಲ ತಾಪತ್ರೆ ಆಯ್ತು. ಸುಮ್ಮನೆ ಅಲಿಬೇಕು. ಒಂದಂತೂ ಸ್ಪಷ್ಟ ಕಂಡ್ರಿ ರಂಗಮ್ಮ, ಕಷ್ಟಪಟ್ಟು ಹುಡುಕ್ತೀನಿ. ಅವ್ರು ಒಂದ್ ವೇಳೆ ಸಿಕ್ಲಿಲ್ಲ ಅಂದ್ರೆ ಅವ್ರ ಜೊತೆ ನಿಮ್ಮನ್ನು ಇಲ್ಲೇ ಬಿಟ್ಟು ನನ್ನ ಪಾಡಿಗೆ ನಾನು ಬೆಂಗಳೂರಿಗೆ ಹೋಗ್ತಾ ಇರ್ತೀನಿ. ಹಾಗೆ ಮಾಡಿ ಯಜಮಾನ್ರೆ, ನಾನು ನೀವು ಇಬ್ರೇ ಹೊಡಕ್ ಬಿಡೋಣ. ಒಂದು ಮಾತಾಡದಂತ ಬ್ರೀಫ್ ಕೇಸ್ ಮಕ್ ಕೊಡ್ಬಿಡ್ತೀನಿ. ತಪ್ಪು ಬಾ. ಓ ಕುಡಿಂಜಿ ಬ್ರಿಪೆಕ್ಸ್ ಹೆಂಗಲ್ಲ ಬ್ರಿಕ್ಷೆ ಮಾಡು. ಏನ್ ಹೇಳಿದ್ರಿ ಇವರು? ಈ ಬ್ರೀಫ್ ಕೇಸ್ ತಂದಿದ್ದೀರಲ್ಲ, ನಮ್ ಬ್ರೀಫ್ ಕೇಸ್ ಎಲ್ಲಿ ಅಂತ ಕೇಳ್ತಿದ್ದಾನೆ. ಅಣ್ಣ, ಇದು ನಾನು ಸಾಲ ಮಾಡಿ ತಗೊಂಡ್ರೆ ಹೊಸ ಬ್ರೀಫ್ ಕೇಸ್ ಅಣ್ಣ. ಇದರಲ್ಲಿ ಜಾಸ್ತಿ ಏನು ದುಡ್ಡಿಲ್ಲ. ಇವೆಲ್ಲರ ಒಡಲುಗಳನ್ನು ತುಂಬಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪ ದುಡ್ಡನ್ನ ಇಟ್ಟಿದ್ದೀನಿ ಅಣ್ಣ. ನನ್ನ ಬ್ರೀಫ್ ಕೇಸ್ ತಂದು ಕೊಡೋರ್ಗು ನೀನು ಯಾವ ಬ್ರೀಫ್ ಕೇಸ್ ಮುಟ್ಬಾರ್ದು ಅಂತ ನಾನು ಹೇಳಿಲ್ಲ ಅಣ್ಣ. ನಿನ್ನ ಬ್ರೀಫ್ ಕೇಸ್ ನನ್ನ ಹತ್ರ ಇಲ್ಲ ಕಣಣ್ಣ, ಅದು ಪದ್ದು ವಿಟ್ಲ ಹತ್ರ ಇದೆ. ನೀವು ಹುಡುಕ್ಬೇಕಾಗಿತ್ತು. ಅದೇ ಪ್ರಯತ್ನದಲ್ಲಿ ಇದೀವಿ ಅಂತ ಹೇಳ್ಬಿಡಿ ತಾಯಿ. ಯಾಕಣ ಬ್ರೀಫ್ ಕೇಸ್ ಕಿತ್ಕೊಂಡೆ? ನನ್ನ ಬ್ರೀಫ್ ಕೇಸ್ ಸಿಗುವವರೆಗೂ ನಿನ್ನ ಹತ್ರ ಯಾವ ಬ್ರೀಫ್ ಕೇಸ್ ಇರಬಾರ್ದು. ಏನು ಯಜಮಾನ್ರೆ, ಬ್ರೀಫ್ ಕೇಸ್ ಹೋಯ್ತು, ಅದ್ರಲ್ಲಿ ದುಡ್ಡು ಹೋಯ್ತು. ಏನ್ ಮಾಡೋದು? ಎಲ್ಲರೂ ಉಡುಪಿ ಬಸ್ ಸ್ಟ್ಯಾಂಡ್ ಹತ್ರ ಸೇರ್ಕೊಂಡ್ಬಿಡಿ ಬಾ, ಭಜನೆ ಮಾಡುವ.
ನನ್ನ ಕನಸಿನ ರಾಣಿ ಭರಣಿ ಅಲ್ಲಿದ ನೋಡು. ಪದ್ದು ಭರಣಿ ಎಷ್ಟು ಚೆನ್ನಾಗಿದ್ದಾಳು. 450 ಕಿಲೋಮೀಟರ್ ಬಂದಿದ್ದಕ್ಕೂ ಸಾರ್ಥಕ ಆಗೋಯ್ತು. ವಿಟ್ಲ, ನೀನು ಹೋಗಿ ನಾನು ಭರಣಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ, ಅವಳ ಬ್ರೀಫ್ ಕೇಸ್ನ ಎಷ್ಟು ಜೋಪಾನವಾಗಿ ತಂದಿದ್ದೀನಿ ಅಂತ ಡೀಟೇಲ್ಡ್ ಆಗಿ ಹೇಳ. ನೀನೇನು ಯೋಚನೆ ಮಾಡ್ಬೇಡ ಪದ್ದು. ನಿನ್ನ ಭರಣಿಗೆ ನಿನ್ನ ಕತೆ ಹೇಳಿ ಅವಳು ಕರಗಿ ನೀರಾಗಿ ಬಾಸಿ ಬಂದು ನಿನ್ನ ತಪ್ಪುಗಳಂತ ಸೀನ್ನ ಕ್ರಿಯೇಟ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಹೇಳು. ಆಲ್ ದಿ ಬೆಸ್ಟ್ ಕಣ ವಿಟ್ಲ. ಹೋಗು ವೀರ, ನಿನಗೆ ಜಯವಾಗಲಿ. Hello, madam. ಹಾಯ್, Many happy returns of the day. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವಿಠಲ್ ಮೂರ್ತಿ MA. ನೀವು ಗಂಡುಗಲಿ ವಂಶದ ಬಗ್ಗೆ ಕೇಳಿದ್ರಲ್ವಾ? ಆ ವಂಶದ ಏಕೈಕ ಮನೆಯಳಿಯ ನಾನು. ನಿಮ್ಮನ್ನು ನೋಡಬೇಕು ಅಂತ 450 ಕಿಲೋಮೀಟರ್ ದೂರದಿಂದ ಬಂದೀನಿ. ರಿಯಲಿ? ಯಾ. ಸೋ ಕೈಂಡ್ ಆಫ್ ಯು. ಡ್ಯಾಡ್, ಇವರು ವಿಟ್ಲ ಅಂತ. ಐ ಆಮ್ ವಿಠಲ್ ಮೂರ್ತಿ MA. ನನ್ನ ಬರ್ಡೇ ವಿಶ್ ಮಾಡಕ್ 450 ಕಿಲೋಮೀಟರ್ಸ್ ಇಂದ ಓಡ್ ಬಂದಿದ್ದಾರೆ. ನಾನು ಓಡ್ ಬರಲಿಲ್ಲ, ದೊಡ್ಡ ಕಾರಲ್ಲಿ ಬಂದೆ. ಮೇಡಮ್, ನಾನು ನನ್ನ ಫ್ರೆಂಡ್ ಬಗ್ಗೆ ಮಾತಾಡಬೇಕಾಗಿತ್ತು. ನೋಡಿ, ನಿಮ್ ಫ್ರೆಂಡ್ ಬಗ್ಗೆ ಎಲ್ಲ ಬೇಡ, ಈಗ ನೀವು ನನ್ನ ನೋಡಿದ್ರೆ ಸಾಕು. ಕಮ್ ಆನ್, ಲೆಟ್ಸ್ ಡ್ಯಾನ್ಸ್. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀರಾ. ಈಗ ಸದ್ಯಕ್ಕೆ ಎಲ್ಲೂ ಹೋಗ್ಬೇಡಿ, ನನ್ನ ಜೊತೆನೇ ಇರಿ. ಏನ್ರಿ ಒಬ್ರೇ ಕೂತ್ಕೊಂಡಿದ್ದೀರಾ? ಕೈ ಎತ್ರಿ, ಮತ್ತಿನ್ನ ಡ್ಯಾನ್ಸ ಮಾಡ್ಬೇಕಿತ್ತು. ಪಾರ್ಟಿಗೆ ಬಂದ್ಮೇಲೆ ಡ್ಯಾನ್ಸ್ ಮಾಡ್ಬೇಕು. ಕಮಾನ್, ಲೆಟ್ಸ್ ಡ್ಯಾನ್ಸ್. ಸುಮ್ಮನೆ ಹೋದ್ರೆ ಸರಿ, ಇಲ್ಲ ದಿಬ್ಬ ಒಂದು ಬಗ್ಗೆ ಮಾತಾಡೋಕ್ಕೆ ಬಿಡ್ತಿಲ್ವಲ್ಲಪ್ಪ. ಏನು ಮಾಡೋದು ಇವಾಗ? ಒಂದು ಕೆಲಸ ಮಾಡೋಣ. ನಾನು ತುಂಬ ಕೆಟ್ಟವನು ಅಂತ ಹೇಳ್ಕೊಂಡ್ರೆ ಮಕ್ಕು ಗುದ್ದು ಕಳಿಸ್ಬಿಡ್ತಾರೆ. ಆ ಕೆಲಸ ಮಾಡಬೇಕು. ಏನು, ನಾನು ಅಲ್ಲಿ ಮಾತಾಡ್ತಿದ್ರೆ ಕೇಳ್ದೆ ಇಲ್ಲಿ ಬಂದ್ಬಿಟ್ಟಿದ್ದೀರಾ? ಅದು ಮೇಡಮ್, ನಿಮಗೆ ನಾನು ಒಂದು ವಿಷಯ ಹೇಳೋದನ್ನ ಮರ್ತು ಬಿಟ್ಟಿದ್ದೆ, ಇವಾಗ ಹೇಳ್ತಾ ಇದ್ದೀನಿ. ಮೇಡಮ್, ನಾನು ತುಂಬ ಕೆಟ್ಟವನು ಮೇಡಮ್. ನಾನು ಒಬ್ಬ ದೊಡ್ಡ ಕರಾಟೆ ಪಟು. ನಿಮ್ ಕರಾಟೆ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಲೋ ಪದ್ದು, ಯಾಕೋ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನೀನು ಹಾಕೊಂಡಿರೋ ಕೆಂಪು ಟೋಪಿ ನನಗೆ ಇಷ್ಟ ಆಗ್ತಾ ಇಲ್ಲ, ಅದನ್ನ ಕಿತ್ತು ಬಿಸಾಕೋ. ಆಯ್ತು ಕಣಪ್ಪ, ಇನ್ನೇನು ಕಿತ್ತು ಬಿಸಾಕ್ಲಿ? ನೀನು ಹಾಕೊಂಡಿರೋ ನನ್ನ ಆಪ್ತ ಮಿತ್ರನ ಮುಖವಾಡನ ಕಿತ್ತು ಬಿಸಾಕೋ. ಲೋ ಪದ್ಮನಾಭ, ಏನು ಮಾತಾಡ್ತಿದ್ಯೋ? ಆ ಭರಣಿ ಹತ್ರ ನನ್ನ ಪ್ರೀತಿಯ ವಿಷಯ ಹೇಳು ಅಂತ ಕಳಿಸಿದ್ರೆ ನೀನೇ ಅವಳನ್ನ ಪ್ರೀತಿ ಮಾಡಿ ನನ್ನೇ ಹೊಡಿತಾ ಇದ್ದಲ್ಲ, ಇದು ಸರಿನಾ? ನೀನು ನನ್ನ ಆಪ್ತ ಮಿತ್ರ ಅಲ್ಲ, ಆಪ್ತ ಶತ್ರು. ಲೋ ಪದ್ದು, ಆ ಹುಡುಗಿನ ನಾನು ಪ್ರೀತಿಸಿದ್ರೆ ನೀ ಕ್ಷಮಿಸ್ಬೋದು, ಆದ್ರೆ ಕಟ್ಕೊಂಡಿರೋ ಹೆಂಡತಿ ಕ್ಷಮಿಸ್ತಾಳೇನೋ? ಮತ್ತೆ ಭರಣಿ ಹತ್ರ ನನ್ನ ವಿಷಯ ಮಾತಾಡ್ಲಿಲ್ಲ. ನೋ, ನಾ ಮಾತಾಡಕ್ ಹೋದಾಗೆಲ್ಲ ಈ ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡೋಣ ಅಂತಂದ್ಲು ಕಣ. ನೀನು ನನ್ನ ವಿಷಯನ ಒತ್ತಿ ಒತ್ತಿ ಹೇಳ್ಬೇಕಿತ್ತು. ಮೊಬೈಲ್ ನಲ್ಲಿ ನನ್ನ ಫೋಟೋ ತೋರಿಸ್ಬೇಕಿತ್ತು, ಚೀಟಿ ಬರೆದು ಕೊಡ್ಬೇಕಿತ್ತು. ಆಯ್ತು ಕಣ, ಕ್ಷಮಿಸೋ ನನ್ನನ್ನ. ನಾನು ನಿನ್ನ ನಂಬಲ್ಲ. ಮತ್ತೆ ಲೋ, ಆಯ್ತು ಬಿಡ, ಪಲ್ಲು ಕಾಯ್ತಿರ್ತಾಳೆ, ನಾನು ಹೊಡ್ತೀನಿ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಜೊತೆಲಿ ಬಂದು ಉಡುಪಿಯಲ್ಲಿ ನನ್ನ ಪರದೇಸಿ ಮಾಡಿ ಹೋಗ್ಬೇಕು ಅಂತಿದ್ಯಾ? ಒಂದೇ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಅದೇ ನಿನ್ನ ಕೊನೆ ಹೆಜ್ಜೆ ಆಗ್ಬಿಡುತ್ತೆ. ಅಂದ್ರೆ ನನ್ನ ಕಾಲನ್ನ ಎತ್ಬಿಡ್ತೀಯಾ? ಕಾಲಲ್ಲೋ, ಕತ್ತೆ ಎತ್ತು ಬಿಡ್ತೀನಿ. ನನ್ನನ್ನ ಕೊಲೆ ಮಾಡೋ ಮಟ್ಟಿಗೆ ಬೆಳೆದ್ಬಿಟ್ಟೇನೋ ನೀನು. ಒಂದು ಹೆಣ್ಣಿಗೋಸ್ಕರ ರಾಮಾಯಣ ಮಹಾಭಾರತನ ನಡೆದೋಗ್ಬಿಟ್ಟಿದೆ ಕಣ. ಪದ್ದು ರಾಮಾಯಣನ ನಡೀಲಿ ಬಿಡ. ಪದ್ದು, ಒಂದು ವಿಷಯನ ಸ್ಪಷ್ಟವಾಗಿ ತಿಳ್ಕೊ, ನನಗೆ ಪಲ್ಲು ಮುಖ್ಯ, ಭರಣಿ ಅಲ್ಲ. ಬಿಟ್ಲ, ನೀನು ಒಂದು ವಿಷಯನ ಸ್ಪಷ್ಟವಾಗಿ ತಿಳ್ಕೊ, ನನಗೆ ಭರಣಿ ಮುಖ್ಯ, ಪಲ್ಲು ಅಲ್ಲ. ಲೋ ಪದ್ದು, ನಾನ್ ನನ್ನ ಹೆಂಡತಿನ ಬಿಟ್ಟು ಬೇರೆ ಯಾವ ಹುಡುಗಿನೂ ಕಣ್ಣೆತ್ತು ಸಹ ನೋಡಿಲ್ಲ ಕಣೋ. ಯಾಕೆಂದ್ರೆ ನನ್ನ ಹೆಂಡತಿ ಪಲ್ಲು ಸುಂದರಿ ಕಣೋ. ಸುಂದರಿ ಅಂತೆ ಸುಂದರಿ, 2 ಕೋಳಿ ಜುಟ್ಟು ಬಿಟ್ಕೊಂಡು ಕೋತಿ ತರ ಇದ್ದಾಳೆ. ಭರಣಿ ಎಷ್ಟು ಸುಂದರಿ ಅಲ್ಲ. ಪದ್ಮನಾಭ, ಬೋರ್ಗರೆ
ಹರಿಯುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಬರ ಸಿಡಿಲನ್ನು ಬರೀ ಮುಷ್ಟಿಯಲ್ಲೇ ಹಿಡಿದು ನಿಲ್ಲಬಲ್ಲೆ. ಆದರೆ 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 ನನ್ನ ಹೆಂಡತಿ ಜುಟ್ಟಿನ ವಿಷಯ ಮಾತಾಡಿದ್ರೆ ಮಾತ್ರ ಸಹಿಸಲಾರೆ. ಪದ್ಮನಾಭ, ನನ್ನನ್ನೇ ಪದ್ಮನಾಭ ಅನ್ನುವಷ್ಟು ಕೊಬ್ಬ ನಿನಗೆ? ತೆಗೆದುಕೋ. ಯಾರು? ನಾನು ನಿನ್ನ ಆಪ್ತ ಮಿತ್ರ ಪದ್ದು. ಹೊಡಿಬೇಡ. ನೋಡ ಬಿಟ್ಲಾ, ನಾವಿಬ್ರು ಜಗಳ ಆಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾವು ಉಡುಪಿಗೆ ಏನಕ್ಕೆ ಬಂದಿರೋದು? ಆ ಬ್ರೀಫ್ ಕೇಸ್ನ ಭರಣಿಗೆ ವಾಪಸ್ ಕೊಡೋದಕ್ಕೆ. ನಾನು ಆ ಭರಣಿನ ಮದುವೆ ಆಗೋದಿಕ್ಕಲ್ವಾ? ಅಂದಮೇಲೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ತಪ್ಪು ತಾನೆ? ಆಯ್ತಪ್ಪ, ಇವಾಗ ಫೈನಲ್ ಆಗಿ ಏನ್ ಮಾಡ್ತೆ ಅಂತ ಹೇಳ್ಬಿಡು. ಇವತ್ತು ಭರಣಿ ಸಿಗ್ತಾಳೆ, ನಿನ್ ವಿಷಯ ಬಿಟ್ಟು ಬೇರೆ ಯಾವ ವಿಷಯನೂ ಮಾತಾಡಲ್ಲ. ಪ್ರಾಮಿಸ್? ಗಾಡ್ ಪ್ರಾಮಿಸ್. ತಗೋ, ಖರ್ಚಿಗಿಟ್ಕೋ.